ನಾನು ಎಲ್ಲ ಹೊಲಿತೀನಿ, ಸ್ಲೀವ್ ಅಟ್ಯಾಚಲ್ಲಿ ಸ್ವಲ್ಪ ನಂದು ಸಮಸ್ಯೆ ಬರುತ್ತೆ, ಪ್ರಾಬ್ಲಮ್ ಬರುತ್ತೆ ಅನ್ನೋರಿಗೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿದೆ ನೋಡ್ಕೊಳ್ರಿ ಎಲ್ಲರೂ, ಓಕೆನಾ. ಮೊದಲು ನೀವು ಸ್ಲೀವ್ ಈ ಥರ ರೆಡಿ ಮಾಡ್ಕೊಂಡಿರ್ತೀರಿ ಅಲ್ವಾ. ಸೊ ಇದನ್ನ ನೀಟಾಗಿ ಮಧ್ಯಾಹ್ನ ಕೂಡಿಸ್ಬೇಕು. ಸ್ಲೀವ್ ಅಟ್ಯಾಚಿಂಗ್ ಮಧ್ಯ ಇರುತ್ತಲ್ಲ ಅಲ್ಲೇ ಕೂಡಿಸ್ಬೇಕು. ಇದನ್ನು ಕೂಡಿಸಿದಾದ್ಮೇಲೆ ಏನಪ್ಪ ಅಂದರೆ ಈಗ ಮಾರ್ಕ್ ಮಾಡಬೇಕಾಗತ್ತೆ. ನೋಡ್ಕೊಳ್ರಿ ಎಲ್ಲಿ ಮಾರ್ಕ್ ಮಾಡಬೇಕಂದ್ರೆ ನಮ್ಮದು ಬಗಲಿರ್ತಲ್ವಾ, ಇಲ್ಲಿ ಬಗಲಲ್ಲಿ ಇಷ್ಟು ಕೂಡುತ್ತೆ ನಮ್ಮದು, ಹೌದು ತಾನೇ. ಈ ಬಗಲ್ ಎಕ್ಸಾಕ್ಟ್ ಇಲ್ಲೇ ಈ ಪೋರ್ಷನ್ ಏನೈತಲ್ಲ ಈ ಜಾಗದಲ್ಲೇ ನಾವು ಏನು ಮಾಡಬೇಕಾಗುತ್ತೆ, ಎಕ್ಸ್ಟ್ರಾಸ್ ಬಟ್ಟೆ ಕಟ್ ಮಾಡಬೇಕಾಗುತ್ತೆ. ಯಾವುದು ಫ್ರಂಟ್ ಭಾಗದಲ್ಲಿ, ತೋಳಿನ ಮುಂಭಾಗದಲ್ಲಿ ಮಾತ್ರ ಕಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ರಿಗ ಎಕ್ಸ್ಟ್ರಾಸ್ ಅರ್ಧ ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಎಕ್ಸ್ಟ್ರಾ ಕಟ್ ಮಾಡಿ ತೆಗಿಬೇಕು ಈ ಥರ, ಹೌದು ತಾನೆ. ಈ ಥರನ ನೀಟಾಗಿ ಕಟ್ ಮಾಡಿ ತೆಗಿಬೇಕು. ಮತ್ತು ಕೆಳಗಿನ ಬಟ್ಟೆ ಕಟ್ ಮಾಡಿರ ಹುಷಾರು, ನಿಧಾನವಾಗಿ ಅರ್ಧ ಇಂಚಿಗೆ ಹೊಲಿಗೆ ಹಾಕೋಂತ ಬರ್ರಿ. ಮತ್ತು ಮಧ್ಯೆ ದುಂಡು ಬಾಗೋದು, ಸಿಕ್ಕೊಂಡಂಗೆ ಆಗೋದು ಆ ಥರ ಎಲ್ಲ ಆಗ್ತಿರುತ್ತೆ, ಜಗ್ದಂಗೆ ಆಗೋದು ಹಂಗೆಲ್ಲ ಮಾಡಬಾರ್ದು. ನೀಟಾಗಿ ಸರಳವಾಗಿ ಲೂಸ್ ಬಿಟ್ಕೊಂಡು ಒಂದು ಸ್ವಲ್ಪ ನೀಟಾಗಿ ಮೇಲಿದು ಕೆಳಗಿಂದು ಎಳ್ಕೊತ ಹೊಲಿಗೆ ಹಾಕಬೇಕು. ಇಲ್ಲಾಂದ್ರೆ ಮುದ್ರಿಕೊಂಡು ಬಂದಂಗೆ ಆಗ್ಬಿಡ್ತೈತಿ ಬಟ್ಟೆ. ಆವಾಗ ನೀಟಾಗಿ ನೀವು ಎಷ್ಟು ಹೊಲಿದ್ರೂ ಅದೇನಾಗುತ್ತೆ, ಕರೆಕ್ಟ್ ಬರೋದೇ ಇಲ್ಲ ಸ್ಲೀವ್ ಅನ್ನೋದು, ಓಕೆನಾ. ಸೊ ಈ ಪಟ್ಟು ನೋಡ್ರಲ್ಲಾಗ ಈ ಥರ ಏನಂದರೆ ಮಧ್ಯೆ ಏನು ನಾವು ಸ್ಟಾರ್ಟ್ ಮಾಡಿರ್ತಿದ್ವಲ್ಲ, ಫಸ್ಟ್ ಮುಂಭಾಗ ಮಾಡಿದ್ವಲ್ಲ, ಸೊ ಹಾಗೆ ಇದನ್ನು ಮತ್ತೆ ನಡುಕನ ಇಡಬೇಕು, ಮಧ್ಯಾಹ್ನ ಇಡಬೇಕು. ಸೊ ಹಿಂಭಾಗಕ್ಕೂ ಅಷ್ಟೇ ಅರ್ಧ ಇಂಚಿಗೆ ನೀಟಾಗಿ ಹೊಲಿಗೆ ಹಾಕೋಂತ ಬರಬೇಕು. ಅರ್ಧ ಇಂಚಿಗೆ ಫ್ರಂಟ್ ಏನು ಅರ್ಧ ಇಂಚ್ ಹಾಕಿರ್ತೀವಲ್ಲ, ಹಿಂಭಾಗಕ್ಕೂ ಅರ್ಧ ಇಂಚು. ಸೊ ಹಿಂಭಾಗಕ್ಕೆ ಎಕ್ಸ್ಟ್ರಾ ಏನು ಕಟ್ ಮಾಡೋಂಗೇ ಇಲ್ಲ ನಾವು. ಸೊ ಅಟ್ಯಾಚ್ ಓನ್ಲಿ ಅಷ್ಟೇ ಅರ್ಧ ಇಂಚಿಗೆ ಮಾಡಬೇಕು, ಓಕೆನಾ. ಸೂಪರ್ ಡೂಪರಾಗಿ ಬರುತ್ತೆ. ನೀವು ನೀವು ವಿಡಿಯೋ ನೋಡಿ ಮನೆಯಲ್ಲೇ ಕೂತು ಕಲ್ಕೋಬೋದು. ಇಲ್ಲಿ ನೋಡ್ರಲ್ಲಾಗ ಹೆಂಗೆ ಕಾಣುತ್ತೆ, ಇಷ್ಟು ನೀಟಾಗಿ ಪರ್ಫೆಕ್ಟಾಗೆ ಬರುತ್ತೆ ನೋಡ್ರಿ ಈ ವಿಡಿಯೋದಾಗ. ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ನೀಟಾಗಿ ಪರ್ಫೆಕ್ಟಾಗೇ ಬರುತ್ತೆ. ಸೊ ಒಂದು ಹೊಲಿಗೆ ಹಾಕಿದ್ರಲ್ಲ ಇನ್ನೊಂದು ಹೊಲಿಗೆ ಹಾಕಬೇಕು. ಯಾಕೆ ಎರಡೆರಡು ಹೊಲಿಗೆ ಹಾಕಬೇಕಂದ್ರೆ ಒಂದು ಹೊಲಿಗೆ ಆದರೆ ಬಿಚ್ಚಿ ಹೋಗ್ಬಿಡುತ್ತೆ. ನೀವು ಎರಡೆರಡು ಹೊಲಿಗೆ ಹಾಕಬೇಕಾಗುತ್ತೆ. ನೀವು ಕಸ್ಟಮರು ನಮಗೆ ಮೇನ್ ಇಂಪಾರ್ಟೆಂಟ್ ಆಗಿರ್ತಾರೆ, ನಾವು ಅವ್ರಿಗೆ ಕರೆಕ್ಟಾಗಿ ಹೊಲ್ಕೊಡ್ಬೇಕು. ಒಂದೇ ಹೊಲಿಗೆ ಹಾಕಿ ಎದ್ರ ಪದ್ರ ಹೊಲ್ದಿ ಬಿಡೋನ್ರ ಕೊಟ್ಟರೆ ಸರಿಯಲ್ಲ, ಅವ್ರು ಇನ್ನೊಂದು ಸರಿ ನಿಮಗೆ ಬ್ಲೌಸ್ ಹಾಕೋದೇ ಇಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ, ನೀಟಾಗಿ ಎರಡು ಹೊಲಿಗೆನ ಹಾಕಬೇಕು. ಸೊ ಈ ಕಡೆನೂ ಅಷ್ಟೇ, ಮುಂಭಾಗಕ್ಕೆ ಈ ಕಡೆ ಸೈಡ್ ಬರುತ್ತೆ ನೋಡ್ರಿ ಬಟ್ಟು, ಅದನ್ನು ಮಾರ್ಕ್ ಮಾಡಿಕೊಡ್ರಿ. ಅದೇ ಥರ ಎಕ್ಸ್ಟ್ರಾಸ್ ಕಟ್ ಮಾಡಿ ತೆಗೀರಿ, ಸಿಂಪಲ್. ಸೊ ಈ ಥರ ಮಧ್ಯ ಕರೆಕ್ಟಾಗಿಡಬೇಕು, ಹೊಲಿಗೆ ಹಾಕಬೇಕು. ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ, ಈ ಥರನೇ ನೀಟಾಗಿ ಹಾಕಬೇಕು ಹೊಲ್ಗಿನ. ನೀವು ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವೀಡಿಯೋಸು ನೋಡಿರಿ, ಓಕೆನಾ. ನಿಮಗೆ ಯಾವುದು ವೀಡಿಯೋ ಬೇಕು ಕಮೆಂಟ್ ಮಾಡಿರಿ, ನಾನು ನೆಕ್ಸ್ಟ್ ಆ ವಿಡಿಯೋ ಮಾಡಿ ಹಾಕೋಕ್ಕೆ ನನಗೆ ಅನುಕೂಲ ಆಗುತ್ತಾ, ಓಕೆನಾ. ನೀವು ಯಾವ ವಿಡಿಯೋ ಬೇಕು ಅನ್ಕೊತೀರಿ, ಯಾವುದು ಬೇಕು ನಿಮಗೆ, ಯಾವ ಪಾರ್ಟ್ಸ್ ಬೇಕಂತ ಕೇಳಿ. ಸೊ ಅದನ್ನು ನಾನು ಆ ವಿಡಿಯೋದ ಬಗ್ಗೆ ನಾನು ನಿಮಗೆ ಮಾಡಿ ಹಾಕ್ತೀನಿ, ಓಕೆನಾ. ಆ ವಿಷಯದ ಬಗ್ಗೆನೇ ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ಸೊ ಹೀಗೆ ಮುಂಭಾಗ ಹಿಂಭಾಗ ನೀಟಾಗಿ ಹೊಲ್ಕೊಳ್ರಿ, ಸೂಪರ್ ಡೂಪರಾಗಿ ಬರುತ್ತೆ ನೋಡಿರಿ, ಓಕೆನಾ. ಸೊ ಎರಡೆರಡು ಹೊಲಿಗೆ ಹಾಕಬೇಕು, ಮಧ್ಯೆ ಇಟ್ಕೋಬೇಕು, ಹೊಲಿಗೆ ಹಾಕಬೇಕು. ನೀವು ಸ್ಟಾರ್ಟಿಂಗಿಂದ ಮಾಡಬೇಡ್ರಿ, ಯಾಕಂದರೆ ಅದು ಹೆಚ್ಚು ಕಡಿಮೆ ಬರೋ ಚಾನ್ಸಸ್ ಭಾಳ ಇರುತ್ತೆ, ಓಕೆನಾ. ಎರಡೆರಡು ಹೊಲಿಗೆ ಹಾಕಬೇಕು, ಮುಗಿದೋಯ್ತು. ಇದರದ್ದು ವಿಡಿಯೋ ಫ್ರಂಟ್ ಪಾರ್ಟು ಆಮೇಲೆ ಬ್ಯಾಕ್ ಪಾರ್ಟು ಎಲ್ಲ ಸಪ್ರೇಟಾಗಿ ವಿಡಿಯೋ ಬಂದಾವೆ ನೋಡಿರಿ. ಸೊ ನೆಕ್ಸ್ಟ್ ಯಾವ ವಿಡಿಯೋ ಮಾಡಿದ್ರೆ ಬೆಸ್ಟ್ ಆಗುತ್ತೆ ನಿಮಗೆ ಅದನ್ನು ಮಾಡ್ತೀನಿ ಹೇಳ್ರಿ, ಓಕೆ. ಈ ಥರ ಮಾರ್ಕ್ ಮಾಡ್ಕೋಬೇಕು ಫಸ್ಟ್ಗೆ ಲಾಸ್ಟ್ ಫಿನಿಶಿಂಗ್ ಹೊಲಿಗಿದು. ಅಳತೆ ಬಟ್ಟೆಯಿಂದ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ, ಮಾರ್ಕ್ ಮಾಡ್ಕೋಬೇಕು ಹಿಂಭಾಗಕ್ಕೂ ಮುಂಭಾಗಕ್ಕೂ. ಆಮೇಲೆ ನಾಲ್ಕು ಹೊಲಿಗೆ ಹಾಕಿಬಿಟ್ರೆ ಆಗೋಯ್ತು, ಓಕೆ. ಬಾಯ್.